ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ದಿಮಿ 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 ನಾಟ್ಯ ಸ್ವರೂಪ ನಿನಗಿದು ವಿದ್ಯಾಪೋಷಕನ ಫಲಾನುಭವಿ ಮನೀಶಳಿಗೆ ಇವತ್ತು 98ನೇ ಮನೆಯನ್ನ ದಾನಿಗಳಾದ ಶ್ರೀ ಸುಂದರರಾಯರು ಮತ್ತೆ ಪ್ರೇಮಾರ ಅವರ ತಂದೆಯವರ ಸ್ಮರಣೆಯಲ್ಲಿ ಇವತ್ತೀಗ ವಿದ್ಯುಕ್ತವಾಗಿ ಇದು ದೀಪ ಬೆಳೆಸಿ ಉದ್ಘಾಟನೆಗೊಂಡಿದೆ. ಮನೀಷಾ ತನ್ನ ತಂದೆ ತಾಯಿಯೊಂದಿಗೆ ಮತ್ತೆ ತಮ್ಮನೊಂದಿಗೆ ಪಕ್ಕದಲ್ಲಿ ಇರುವ ಒಂದು ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದು ಅದು ಅವರ ವಾರಸುತನದಲ್ಲಿ ಇರಲಿಲ್ಲ. 10ನೇ ತರಗತಿಯಲ್ಲಿ ನಾನು 94% ಅಂಕವನ್ನು ಗಳಿಸಿದ್ದೆ. ಮನೆ ಭೇಟಿಗಾಗಿ ಬಂದರು. ಆ ಸಮಯದಲ್ಲಿ ನಮಗೆ ಜಾಗ ಕೂಡ ಇರಲಿಲ್ಲ. ನಾವು ದೊಡ್ಡಪ್ಪನ ಆಶ್ರಯದಲ್ಲಿ ಬೆಳೆದಿದ್ದು, ಓದ್ಲಿಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಕೂಡ ಇಲ್ಲ. ಹಣದ ಕೊರತೆ ತುಂಬಾ ಇತ್ತು. ಒಂದು 3 ತಿಂಗಳಲ್ಲಿ ಇಷ್ಟು ಸುಂದರವಾದ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಕ್ಕಾಗಿ ಸುಂದರರಾವ್ ಸರ್ ಹಾಗೂ ಅವರ ಮಡದಿ ಪ್ರೇಮಾ ಮೇಡಮ್ ಇವರಿಗೆ ಹಾಗೂ ನನ್ನ ವಿದ್ಯಾಪೋಷಕ ಸಂಸ್ಥೆಯ ಎಲ್ಲಾ ಸದಸ್ಯರ ಮನದಾಳದ ಕೃತಜ್ಞತೆಯನ್ನು ತಿಳಿಸಲು ಇಷ್ಟಪಡುತ್ತೇನೆ. ವೈದ್ಯರು ರೋಗಿಗೆ ಇಂಜೆಕ್ಷನ್ ಕೊಡುವಾಗ ಮಸ್ಲಿಸಿಗೆ ಕೊಡ್ತಾರೆ, ಮಾಂಸಕ್ಕೆ ಕೊಟ್ಟರೆ ಅದು ದೇಹಕ್ಕೆ ಹೋಗ್ತದೆ ಅಂತ. ಆದರೆ ಇಂಟರ್ವೀನಸ್ ಇಂಜೆಕ್ಷನ್ ಕೊಟ್ಟರೆ ಡೈರೆಕ್ಟ್ ದೇಹಕ್ಕೆ ಹೋಗ್ತದೆ. ಅದೇ ರೀತಿ ಕಲಾರಂಗಕ್ಕೆ ಯಾವುದಾದ್ರೂ ಡೊನೇಷನ್ ಕೊಟ್ಟರೆ ಅದು ಡೈರೆಕ್ಟ್ ಸಮಾಜಕ್ಕೆ ಹೋಗ್ತದೆ ಹೊರತು ಮಧ್ಯೆಯಲ್ಲಿಯೂ ಹಾಳಾಗುವುದಿಲ್ಲ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಸುಂದರರಾಯರಿಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಈ ಒಂದು ಬಹಳ ಒಂದು ಉತ್ತಮವಾದ ಕೆಲಸ ಇಲ್ಲಿ ಮಾಡ್ತಾ ಇದ್ದೀರಿ. ಒಂದು ಮಕ್ಕಳಿಗೆ ಯಾವುದೇ ಒಂದು ಅವ್ರ ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಅವರ ಮನೆಗೆ ಇದು ಮಾಡುವಂಥದ್ದು ಕಲಾರಂಗ ಮಾಡ್ತಾ ಇರುವಂಥ ದೊಡ್ಡ ಕೆಲಸ. ಅವರ ಎಲ್ಲ ಕಾರ್ಯಕರ್ತರಿಗೆ ನಾನು ನಮಿಸುತ್ತಾ 2 ಮಾತನ್ನು. ಯಕ್ಷಕಲಾರಂಗ ಅನ್ನುವಂಥದ್ದು ಇದು ಮಾನವ ನಿರ್ಮಿತ ಸಂಸ್ಥೆ ಅಂತ ಹೇಳುವುದಕ್ಕಿಂತಲೂ ಭಗವಂತನ ಸಂಕಲ್ಪದಿಂದ, ನಾವೆಲ್ಲ ಸಂಕಲ್ಪದಲ್ಲಿ ಹೇಳ್ತೇವೆ ಭಗವತೋ ಬಲೇನ ಭಗವತೋ ವೀರ್ಯೇಣ. ಅದೇ ರೀತಿ ಭಗವಂತನ ಸಂಕಲ್ಪದಿಂದ ಭಗವಂತನೇ ಪ್ರೀತಿಯಿಂದ ಆರಿಸಿದ ಒಂದು ದೊಡ್ಡ ಸಂಸ್ಥೆ. ಸಹೃದಯಿಗಳನ್ನು ಒಂದಾಗಿ ಇಡುವುದು ಅದು ಭಗವಂತನ ಇಚ್ಛೆ. ಹೀಗೆ ತಂದೆಯವರ ಹೆಸರಿನಲ್ಲಿ ಅಂದರೆ ಅವರ ಮಾವನ ಹೆಸರಿನಲ್ಲಿ ಯಾಕೆ ಏನಾದರೂ ಯಾರಿಗಾದರೂ ಬಡ ಮಕ್ಕಳಿಗೆ ಉಪಯೋಗ ಆಗುವಂತಹ ಒಂದು ಕೆಲಸ ಮಾಡಬಾರ್ದು? ಅವರಿಗೆ ನಮ್ಮಿಂದ ಫಿಸಿಕಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅವರಿಗೆ ಮಾಡುವವರಿಗೆ ನಾವು ಏನಾದರೂ ಕೊಟ್ಟು ಅದನ್ನು ಹೀಗೆ ಮಾಡಿ ಅಂತ ಹೇಳ್ಬೋದಲ್ವ? ಉಂಟು ಈಗ ರಂಗ ಕಲಾವಿದರು ಅಸೋಸಿಯೇಷನ್ ಹಾಗೆ ಒಂದುಂಟು. ಅವರಿಗೆ ಹೇಳಿದರೆ ನಿಮಗೆ ಬೇಕಾದ ಹಾಗೆ ಮಾಡ್ತಾರೆ. ಅವರು ಹೀಗೆ ಬಡ ಮಕ್ಕಳಿಗೆ ಬಡವರಿಗೆ ಎಲ್ಲ ಉಪಯೋಗ ಆಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೂಲ ಕಾರಣ ನನ್ನ ತಂಗಿ ಅವರು ನನಗೆ ಫಸ್ಟ್ ಹೇಳಿದ್ದು ಇದು ಈ ಮನೆ ಹೀಗೆ ಆಗ್ತದೆ ಅಂತ ನನಗೆ ಕೊಡ್ಬೇಕು ಅಂತ ಇತ್ತು. ಅವಳಾಗಿ ಹೇಳಿದ್ದೆ ನನ್ನ ಹತ್ರ, ಹೀಗೆ ಒಂದು ಬಡವರಿಗೆ ತುಂಬಾ ಬಡವರಿಗೆ ಕೊಡ್ತಾರೆ ಅಂತ. ಆ ಪ್ರಕಾರ ನಾವು ಅವ್ರ ಹತ್ರ ಮಾತಾಡ್ತೀವಿ. ಯಾವ ಮಾಯದ ಕೊಳಲ ದನಿಯು ಬಂತಿಲ್ಲಿ ಸರಿಗಮದ